ಗೌತಮ್, ನಾನು ಹುಷಾರಾಗಿದ್ದೀನಿ. ಹಾಸ್ಪಿಟ್ಲ್ ಯಾಕೆ ನೋಡು, 1-2 ದಿನ ನಾನು ಇಲ್ಲೇ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ಅಮ್ಮ, ಇದು ರೆಸ್ಟಿನ ವಿಷಯ ಅಲ್ಲಮ್ಮ. ನಾನು ನೆನ್ನೆ ಹೇಳಿದ್ದೀನಿ, ಒಂದ್ಸತಿ ಬಾಡಿ ಚೆಕಪ್ ಆಗ್ಬಿಡ್ಲಿ, ನಮ್ಮ ತಲೆಯಲ್ಲಿ ಯಾವುದೇ ಅನುಮಾನ ಇರಲ್ಲ. ನನ್ನ ಸಮಾಧಾನಕ್ಕೋಸ್ಕರ ಬನ್ನಿ ಪ್ಲೀಸ್. ಶಕುಂತ್ಲಾ, ಸ್ವಲ್ಪ ದಿನ ಅಲ್ಲೇ ಇದ್ದು ಸರಿಯಾಗಿ ಚೆಕಪ್ ಮಾಡಿಸ್ಕೊಂಡು ಬಾ. ಇಲ್ಲ ಅಂತ ಅರ್ಜೆಂಟ್ ಏನಿಲ್ಲ. ನಾವೆಲ್ಲ ಇದ್ದೀವಲ್ಲ, ನೋಡ್ಕೋತೀವಿ ನಾವು. ಈ ಮುದುಕಿ ಒಬ್ಳು ಉರ್ಸೋದಕ್ಕೆ ಅಂತ ಕಾಯ್ತಾ ಇರ್ತಾಳೆ. ಪಾಪ ಅತ್ತೆ, ಹೇಳಂಗಿಲ್ಲ ಬಿಡಂಗಿಲ್ಲ, ಒಳಗೊಳಗೆ ನಂಗೆ ಶಾಪ ಹಾಕ್ತಿರ್ತಾರೆ. ಸರಿ, ನಾನು ಹೋಗಿ ಬರ್ತೀನಿ. ನೀವು ಯಾರೂ ವರಿ ಮಾಡ್ಕೋಬೇಡಿ, ಬೇಗ ಬಂದ್ಬಿಡ್ತೀನಿ. ನಮ್ಗೆ ಯಾರಿಗೂ ವರಿ ಪರಿ ಏನೂ ಇಲ್ಲ. ನೀ ಆರಾಮ್ ಹೋಗ್ಬಾ. ಹುಷಾರ್. ಅಮ್ಮಮ್ಮ ಹೋಗಿ ಬರ್ತೀವಿ. ಆಯ್ತು ದಂಡಪಿಂಡ, ಹೋಗ್ಬಾ. ಬರ್ತೀಯ ಅಜ್ಜಿ? ಬನ್ನಿಮ್ಮ. ಬಾ. ಅತ್ತೆ ಹುಷಾರು. ಕೂತ್ಕೋ. ಗುಡ್ ಮಾರ್ನಿಂಗ್ ಅಜಯ್. ಏನು ಗುಂಡು ನುಡ್ಕೊಂಡು ಬಂದ್ಯಾ? ಹೌದು ಅಜಯ್. ಎಲ್ಲಿದ್ದಾನೆ? ಅವನು ಈಗ ತಾನೇ ಹಾಸ್ಪಿಟ್ಲಿಗೆ ಹೋದ. ಹೊಟ್ಬಿಟ್ನಾ? ಅಯ್ಯೋ, ನಾನೇ ಸ್ವಲ್ಪ ಲೇಟಾಗಿ ಬಂದೆ ಅನ್ಸುತ್ತೆ. ಛೇ, ಥ್ಯಾಂಕ್ ಯು. ನಂಗೆ ಬೇಡಮ್ಮ. ಅಜಯ್, ಈಗ ಆಂಟಿ ಹೇಗಿದ್ದಾರೆ? ಹುಷಾರಾಗಿದ್ದಾಳಂತೆ. ಹಾಂ. ಒಳ್ಳೆ ಗುಂಡು ಕಲ್ಲಿದ್ದಾಗಿದ್ಲು ಕಣು. ಇದ್ದಕ್ಕಿದ್ದಾಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಆಗಾಗ ಹುಷಾರ್ ತಪ್ತಾನೇ ಇರ್ತಾಳೆ. ಈ ಮನೆಯಲ್ಲಿ ಒಂದಲ್ಲ ಒಂದು ತಾಪತ್ರಯ ಇದ್ದೇ ಇರುತ್ತೆ. ಇದರಿಂದ ಪಾಪ ನಮ್ಮ ಗುಂಡುಗೆ ನೆಮ್ಮದಿ ಅನ್ನೋದೇ ಇಲ್ಲ. ನಿದ್ದೆ ಮಾಡಿದ್ನೋ ಇಲ್ವೋ ನೆನೆಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಹೌದಜ್ಜಿ, ಅವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ. ಅವನಿಗೆ ತನಗಿಂತ ತನ್ನೋರ ಬಗ್ಗೆನೇ ಚಿಂತೆ ಜಾಸ್ತಿ. ಒಂಥರ ಸೂಕ್ಷ್ಮ ವ್ಯಕ್ತಿ, ಸೆಂಟಿಮೆಂಟಲ್ ಫೂಲ್ ಅವನು. ಅದಕ್ಕೇನೆ ಯಾವಾಗಲೂ ಅವನಿಗೆ ನೋವು ಜಾಸ್ತಿ. ತನ್ನ ಸುತ್ತ ಇರೋರ್ಗೆ ಏನಾದರೂ ಆದರೆ ಸಾಕಜ್ಜಿ, ಈ ಮರಿ ಹಾಕಿರೋ ತಾಯಿ ಬೆಕ್ತರ ಒದ್ದಾಡೋಗ್ಬಿಡ್ತಾನೆ. ಅಷ್ಟೊಂದು ಕಾಳಜಿ, ಅಷ್ಟೊಂದು ಆತಂಕ. ಅದಕ್ಕೆ ನೋಡಿ, ಅವ್ರ ಅಮ್ಮನಿಗೆ ಈ ಥರ ಆಗಿದೆ ಅಂತ ಗೊತ್ತಾದ ತಕ್ಷಣ ಚಿಕ್ಕಮಗಳೂರಿಂದ ಹೇಳ್ದೆ ಕೇಳದೆ ಓಡಿ ಬಂದ್ಬಿಟ್ಟಿದ್ದಾನೆ. ಪಾಪಾಜಿ, ಅವನ ಜೀವನದಲ್ಲಿ ಪ್ರೀತಿ ಅನ್ನೋದು ಈಗ ತಾನೇ ಮೊಳಕೆ ಹೊಡಿತಾ ಇತ್ತು. ಅದಕ್ಕೆ ಮತ್ತೆ ಅವನ ಮಧ್ಯೆ ಏನೋ ಒಂದು ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಈ ಥರ ಆಗೋಯ್ತಲ್ಲ. ಛೇ ಪಾಪಾಜಿ, ಅವನ ಜೀವನದಲ್ಲಿ ಬರೀ ಇದೆ ಆಗೋಯ್ತು. ಏನೋ ಹೇಳ್ತಿದ್ಯಾ ಆಪ್ತ ಮಿತ್ರ? ಅವರಿಬ್ಬರ ಮಧ್ಯೆ ಪ್ರೀತಿ ಈಗ ಮೊಳಕೆ ಹೊಡಿತಾ ಇತ್ತಾ? ಅಂದ್ರೆ ಇಷ್ಟ ದಿನ ಏನಾಗಿತ್ತು? ಒಣಗಿದ ಮರ ಆಗಿತ್ತಾ? ಅಯ್ಯೋ, ಬಾಯ್ ತಪ್ಪೆಲ್ಲ ಹೇಳ್ಬಿಟ್ನಲ್ಲ. ಯಾಕೋ ಸುಮ್ಮನಾಗ್ಬಿಟ್ಟೆ? ಅಜ್ಜಿ, ಇದು ಜಿಂಕೆ ಮರಿ ನೋಡಜ್ಜಿ, ಎಷ್ಟು ಚೆನ್ನಾಗಿದೆ. ಕೊಂಬು ಒಂಥರ ಸಖತ್ತಾಗಿದೆ. ಏಯ್, ಬಿಡೋ ಅದನ್ನ. ನನಗೀಗ ಉತ್ತರ ಬೇಕು. ಏನಿದೆಲ್ಲ? ಏನ್ ನಿನ್ನ ಮಾತಿನ ಅರ್ಥ? ಅವರಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಹೇಳು. ಏನಿಲ್ಲ ಅಜ್ಜಿ, ಹಾಗೆ ಬಾಯಿ ಮಾತು ಹಂಗನ್ಬಿಟ್ಟೆ ಅಷ್ಟೇ, ಇನ್ನೇನಿಲ್ಲ. ಬಾಯಿ ಮಾತ್ಕಲ್ಲ, ಇಷ್ಟು ದಿವಸ ಮುಚ್ಚಿಟ್ಟಿದ್ದನ್ನ ಇವತ್ತು ಬಾಯಿ ತಪ್ಪಿ ಹೇಳಿದೀಯ. ನೀನು ಹೇಳಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಏನೇನಾರು ನೆಪ ಹೇಳಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಇವತ್ತು ನನಗೆಲ್ಲ ಗೊತ್ತಾಗ್ಲೇಬೇಕು. ಏನವ್ರ ಕತೆ? ಅಜ್ಜಿ, ಅದು ಕಥೆ ಅಲ್ಲ ಅಜ್ಜಿ, ಒಂಥರ ವ್ಯಥೆ. ವ್ಯಥೆನಾ? ಹ್ಞೂ ಅಜ್ಜಿ, ನೀವೆಲ್ಲರೂ ಅನ್ಕೊಳ್ಳೋ ಥರ ಗೆಳೆಯ ಮತ್ತು ಅದಕ್ಕೆ ಮಧ್ಯೆ ಪ್ರೀತಿ ಗೀತಿ ಏನೂ ಇರಲಿಲ್ಲ. ಪ್ರೀತಿ ಇದೆ ಅನ್ನೋ ಥರ ಅವರಿಬ್ಬರು ತೋರಿಸ್ಕೋತಾ ಇದ್ರು ಅಷ್ಟೆ. ಆದರೆ ಅವರಿಬ್ಬರ ಮಧ್ಯ ಒಂದು ದೊಡ್ಡ ಗೋಡೆನೇ ಇತ್ತು. ಆ ಗೋಡೆನ ದಾಟಿ ಇವನು ಆ ಕಡೆ ಹೋಗ್ತಿರ್ಲಿಲ್ಲ, ಅವರು ಈ ಕಡೆ ಬರ್ತಿರ್ಲಿಲ್ಲ. ಹಾಗಾಗಿ ಅವರಿಬ್ರು ಹತ್ತತ್ರ ಇದ್ದಂಗಿದ್ರು, ದೂರ ದೂರನೇ ಇದ್ರು. ಬಟ್ ಇವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತಜ್ಜಿ. ಆ ಫ್ರೆಂಡ್ಶಿಪ್ಪು ಈಗ ಪ್ರೀತಿಯಾಗಿ ಬದಲಾಗಿದೆ. ಹೌದಾ? ಹೌದಜ್ಜಿ, ಇವರಿಬ್ಬರದು ಯಾವ ಲವ್ ಸ್ಟೋರಿಗೂ ಕಡಿಮೆ ಇಲ್ಲ. ಈ ಕಾಲೇಜ್ ಹುಡುಗ ಹುಡುಗಿರು ಈ ಲವ್ ಪ್ರಪೋಸ್ ಮಾಡ್ಕೋತಾರಲ್ಲ,
ಆ ಥರ ಲವ್ ಪ್ರಪೋಸ್ ಮಾಡ್ಕೋತಾರೆ. ಅಂದ್ರೆ ಈ ಪ್ರೇಮ ನಿವೇದನೆ ಅಂತಾರಲ್ಲ ಅದನ್ನ ಮಾಡ್ಕೊಂಡಿದ್ದಾರೆ ಅಜ್ಜಿ. ಅಯ್ಯೋ ಶಿವನೇ, ಇವರಿಬ್ಬರ ಮಧ್ಯ ಇಷ್ಟೆಲ್ಲ ಆಗಿದ್ಯಾ? ನನಗೆ ಗೊತ್ತೇ ಇಲ್ವಲ್ಲ. ಹ್ಞೂ ಅಜ್ಜಿ, ಈಗಲೂ ಅವರಿಬ್ರು ಗಂಡ ಹೆಂಡತಿ ಥರ ಇಲ್ಲ. ಒಂದೇ ರೂಮಲ್ಲಿ ಇದ್ರೂ ಒಂದೇ ಮಂಚದ ಮೇಲೆ ಮಲಗ್ತಾ ಇಲ್ಲ. ಇವನು ಮಂಚದ ಮೇಲೆ ಮಲಗ್ತಾನೆ, ಅದಕ್ಕೆ ನೆಲದ ಮೇಲೆ ಮಲಗ್ತಾರೆ. ಇದು ಇವರಿಬ್ರು ಮಾಡ್ಕೊಂಡಿರೋ ಸೀಕ್ರೆಟ್ ವ್ಯವಸ್ಥೆ. ಹಿಂಗೆ ಮಾಡ್ಕೊಂಡೆ ಎಲ್ರನ್ನೂ ಏಮಾರಿಸ್ಕೊಂಡು ಬಂದಿದ್ದಾರೆ. ನೀವು ನೋಡ್ತಾ ಇರೋದೆಲ್ಲ ಸುಳ್ಳಜ್ಜಿ, ಸತ್ಯ ಬೇರೆನೇ ಇದೆ. ಹಾ, ನನಗೀಗ ಅರ್ಥ ಆಯ್ತು. ನನ್ನ ಮೊಮ್ಮಗನಿಗೆ ಇನ್ನೂ ಯಾಕೆ ಮಗು ಆಗಲಿಲ್ಲ, ಪುಟ್ಟ ಕಂದಮ್ಮನ ಅಳು ಶಬ್ದ ಯಾಕೆ ಕೇಳ್ತಾ ಇಲ್ಲ ಅಂತ. ಅವರಿಬ್ಬರು ಮಧ್ಯೆ ಗೋಡೆ ಕಟ್ಕೊಂಡ್ರೆ ಅದು ಹೇಗೆ ಮಗು ಆಗತ್ತೆ? ಆ ಗೋಡೆ ಕೆಡವುದ್ರೆ ತಾನೇ ಮಗು ಆಗೋದು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಮೊದಲು ಈ ಸಂಕೋಚದ ಗೋಡೆ ಇದೆಯಲ್ಲ ಅದನ್ನು ಹೊಡೆದಾಕ್ಬಿಡ್ಬೇಕು. ಆಗಲೇ ಇವರಿಬ್ಬರು ಮುಂದುವರಿಯೋದು, ನಿಮ್ಮ ವಂಶ ಬೆಳೆಯೋದು. ಹೌದು, ಆದಷ್ಟು ಬೇಗ ಆ ಗೋಡೆನ ಒಡೆದಾಕ್ಬೇಕು. ಆ ಕೆಲಸನ ಆದಷ್ಟು ಬೇಗ ಮಾಡ್ತೀನಿ. ಸೂಪರ್ ಅಜ್ಜಿ, ಸೂಪರ್. ನಾನು ಬಾಯಿ ತಪ್ಪು ಹೇಳಿದ್ದು ಒಳ್ಳೇದೇ ಆಯ್ತು. ನೀವೇ ಆ ಕಾಡಕ್ಕೆ ಇಳಿತಿದ್ದೀರಿ ಅಂದಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಜ್ಜಿ. ಅದಕ್ಕೆ ಹೇಳೋದು, ಮನೇಲಿ ನಿಮ್ಮಂತ ಒಬ್ರು ಹಿರಿಯರು ಇರಬೇಕು ಅಂತ. ನೀವೊಂಥರ ಸ್ಟ್ರಾಂಗ್ ಡೋಸ್ ಮೆಡಿಸನ್ ಇದ್ದಂಗೆ. ಅನ್ಕೊಂಬಿಟ್ರೆ ಅದು ಆಗೋವರೆಗೂ ಬಿಡಲ್ಲ. ಹ್ಞೂ ಕಣೋ, ಹಾಗಾದ್ರೇನೆ ಎಲ್ಲ ಸರಿ ಹೋಗೋದು. ಇಲ್ಲ ಅಂದ್ರೆ ಏನೂ ಆಗಲ್ಲ. ಎಲ್ಲ ಒಳ್ಳೇದಾದ್ರೆ ಸಾಕಜ್ಜಿ. ದೇವ್ರೇ, ಆದಷ್ಟು ಬೇಗ ಗೆಳೆಯನ್ನ ಅದಕ್ಕೆ ನಾ ಒಂದು ಮಾಡಪ್ಪ, ನಮಗ್ ಒಳ್ಳೆ ಸುದ್ದಿ ಕೊಡಪ್ಪ. ಕೊಡ್ಲೇಬೇಕು ಕಣೋ. ಅದ್ ಹೇಗ್ ಕೊಡಲ್ವೋ ನಾನು ನೋಡ್ತೀನಿ. ಅದು ನಾನು ಇಲ್ಲಿರೋಕ್ಕಾಗಲ್ಲ. ಹಾಸ್ಪಿಟಲ್ ಸ್ಮೆಲ್ ಅಂದರೆ ನನಗೊಂಥರ ಆಗುತ್ತೆ ನೋಡು. ನಾನು ಇಲ್ಲಿದ್ರೆ ಏನಾದರೂ ಆಗ್ಬಿಡುತ್ತೆ. ನನ್ನ ಪ್ಲೀಸ್ ಮನೆಗೆ ಕರ್ಕೊಂಡು ಹೋಗು. ಅಮ್ಮ, ಯಾಕೆ ಹೀಗಂತೀರಾ? ನಿಮ್ಗೇನೂ ಆಗಿಲ್ಲ. ಒಂದ್ಸತಿ ಫುಲ್ ಬಾಡಿ ಚೆಕಪ್ ಆಗಲಿ, ಏನಾಗಿದೆ ಅಂತ ಗೊತ್ತಾಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಚಿಕ್ಕ ಮಕ್ಳ ಥರ ಆಟ ಮಾಡ್ತಾ ಇದ್ದೀರಲ್ಲ, ನೀವು ಯಾವತ್ತೂ ಹೀಗೆ ಆಡ್ತಾ ಇರಲಿಲ್ಲ. ಇಷ್ಟೊಂದು ವೀಕ್ ಆಗಿಬಿಡಿ, ಧೈರ್ಯವಾಗಿರಿಮ್ಮ. ಇಲ್ಲ ಗೌತಮ್, ಅದು ಅಮ್ಮ, ನನಗೋಸ್ಕರನಾದರೂ ನೀವು ಇಲ್ಲಿರಲೇಬೇಕು. ಪೂರ್ತಿ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ನಮ್ಮೆಲ್ಲರಿಗೂ ಧೈರ್ಯ ಹೇಳೋ ನೀವೇ ಧೈರ್ಯ ಗೆಟ್ರೆ ಹೇಗೆ? ನೀವು ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೊಬೇಡಿ. ರೆಸ್ಟ್ ತಗೊಳ್ಳಿ ಪ್ಲೀಸ್. ಒಂದು ನಿಮಿಷ. ನನ್ನ ಕರ್ಮ. ಡ್ರಾಮಾ ಮಾಡಕ್ಕೆ ಹೋಗಿ ಹಾಸ್ಪಿಟಲ್ಗೆ ಸೇರೋ ಥರ ಆಗೋಯ್ತು. ಅಬ್ಬಾ, ನಾನು ಆಫೀಸ್ಗೆ ಹೊಡ್ತಾ ಇದ್ದೀನಿ. ನೀವು ಅಮ್ಮನ ಜೊತೆನೇ ಇದ್ದು ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಫೋನ್ ಮಾಡಿ. ಅಮ್ಮನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಏನು ಚಿಂತೆ ಮಾಡ್ಬೇಡ, ನಾನು ಇದ್ದೀನಿ, ನಾನು ನೋಡ್ಕೋತೀನಿ ಕಣೆ. ಆಮೇಲೆ ಇನ್ನೊಂದು ವಿಷಯ, ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ಅಮ್ಮನ ವಿಷಯ ಹೇಳೋಕೆ ಹೋಗ್ಬೇಡಿ. ಅವರು ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಪ್ಸೆಟ್ ಆಗ್ತಾರೆ. ಅದು ಅವರ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಡೋಂಟ್ ವರಿ ಅಳಿಮಯ್ಯ, ನಾನು ಇದ್ದೀನಲ್ಲ, ನೀವು ಹುಷಾರ್. ಇದೇನು ಸಿಸ್ಟರ್ ನಿನ್ನ ಗತಿ? ಪವರ್ಫುಲ್ ಲೇಡಿ ಆಗಿತ್ತು ನೀನು. ಆಸ್ಪತ್ರೆಯಲ್ಲಿ ಪೇಷಂಟ್ ಥರ ಬೆಡ್ ಮೇಲೆ ಮಲಗೋ ಸ್ಥಿತಿ ಬಂತಲ್ಲ. ಹಣೆ ಬರಕೆ ಹೊಣೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಸಿಸ್ಟರ್, ಹಾಸ್ಪಿಟಲ್ ತಂಡ ಕೂಲ್. ಮೊದಲೇ ನಾನು ಟೆನ್ಷನಲ್ಲಿದ್ದೀನಿ. ನೀನು ಬೇರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಾ? ಸಾರಿ ಸಿಸ್ಟರ್, ಅಭ್ಯಾಸ ಬಲ. ಅದು ಪಿನ್ನಿಟ್ಟು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಹಾಗೆ ಅಭ್ಯಾಸ ಬಲ ಅಷ್ಟೇ. ಸರಿ, ಮನೆಗೆ ಹೋಗೋಣ. ಅಯ್ಯೋ ದೇವ್ರೆ, ಎಲ್ಲಾದ್ರೂ ಉಂಟಾ? ನಿನ್ನ ಮಗ ನನ್ನ ಮರ್ಡರ್ ಮಾಡ್ಬಿಡ್ತಾನೆ. ಅವ್ನು ನನಗೆ ಸ್ಟ್ರಿಕ್ಟಾಗಿ ಸೂಚನೆ ಕೊಟ್ಟಿದ್ದಾನೆ, ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಲ್ಲದೆ ಮನೆಗೆ ಹೋದ್ರೆ ಭೂಮಿಕನ್ನೋ ಭೂತ ನಮ್ಮನ್ನು ಕಾಯ್ತಾ ಇರುತ್ತೆ. ಅದಕ್ಕೆ ಡೌಟ್ ಬರುತ್ತೆ. ಭೂಮಿಕಾ ಸಾಮಾನ್ಯದವಳು ಅಂತ ತಿಳ್ಕೋಬೇಡ ಸಿಸ್ಟರ್. ನೀನು ಇಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಪೇಷಂಟ್ ಥರ ಮಲಗೋದಕ್ಕೆ ಅವಳೇ ಕಾರಣ ಅನ್ನೋದನ್ನ ಮರಿಬೇಡ. ಏನಣ್ಣ ನೀನು ನನ್ನ ಮುಂದಿನೇ ಅವಳಿಗೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ? ಅಯ್ಯೋ ದೇವ್ರೆ, ಹಂಗೆ ಅನ್ಕೋಬೇಡ ಸಿಸ್ಟರ್. ಹುಷಾರು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವಳು ನನಗೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕು. ನಮ್ಮನೆ ಕೆಲಸದವಳು ಸರೋಜ ನನಗೆ ಫೋನ್ ಮಾಡಿದ್ಲು.
ಅವಳು ಯಾಕೆ ನಿನಗೆ ಫೋನ್ ಮಾಡಿದ್ಲು? ನಾವಿಬ್ರು ಮನೇಲಿ ಇಲ್ದಿದ್ದಾಗ ಮನೇಲಿ ಏನೇನು ನಡೀತಿದೆ ಅಂತ ನಮಗೆ ಗೊತ್ತಾಗ್ಬೇಕಲ್ವಾ? ಅದಕ್ಕೊಬ್ಳು ಗೂಢಚಾರಣೆ ಬೇಕಲ್ವಾ? ಅದಕ್ಕೆ ಅವಳಿಗೆ ಸ್ವಲ್ಪ ನೈಸ್ ಮಾಡಿ ನಮ್ಮ ಸೀಕ್ರೆಟ್ ಏಜೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿದ್ದೀನಿ ಅಷ್ಟೇ. ಏನಂತ ವಿಷಯ? ಅವನಿದ್ದಾನಲ್ಲ ನಾರದ ಮುನಿಪುಂಗವ ಆನಂದ, ಅವನು ಆ ಘಾಟಿ ಮುದುಕಿ ಹತ್ರ ಗೌತಮ್ ಮತ್ತು ಭೂಮಿಕನ ಮಧ್ಯ ಗಂಡ ಹೆಂಡತಿ ಸಂಬಂಧ ಇಲ್ಲ, ಅವರಿಬ್ಬರು ಒಂದೇ ರೂಮಲ್ಲಿ ಮಲಗಿದ್ರು ನಾನೊಂದು ತೀರ ನೀನೊಂದು ತೀರ ಅಂತ ಬೇರೆ ಬೇರೆ ಮಲಗ್ತಾರೆ ಅಂತ ಹಚ್ಕೊಟ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ಆ ಘಾಟಿ ಮುದುಕಿ ಸುಮ್ಮನೆ ಇರುತ್ತೆ ಅಂದ್ಕೊಂಡ್ಯಾ? ತುರ್ತು ಕ್ರಮಕ್ಕೆ ಮುಂದಾಗ್ತಾಳೆ. ದೂರ ದೂರ ಇರೋರನ್ನ ಹತ್ರ ತರಕ್ಕೆ ಪ್ರಯತ್ನ ಪಡ್ತಾಳೆ. ಅವರಿಬ್ಬರು ಹತ್ರನೇ ಇರಬೇಕು ಅಂತ ವೆಲ್ಡಿಂಗ್ ಮಾಡ್ತಾಳೆ. ವೆಲ್ಡಿಂಗ್ ಕಿತ್ತೋಗ್ಬಾರ್ದು ಅಂತ. ಈಗ ಆಗ್ತಿರೋದು ಸಾಲದು ಅಂತ ಇದು ಬೇರೆ. ಈ ನಮ್ಮ ಮುದುಕಿ ಏನು ರಾಮಾಯಣ ಶುರು ಮಾಡ್ತಾಳೋ ಏನೋ. ಯಾವುದಕ್ಕೂ ನಾವೆಲ್ಲದಕ್ಕೂ ರೆಡಿಯಾಗಿರ್ಬೇಕು. ಆ ಘಾಟಿ ಮುದುಕಿ ಇನ್ನೇನು ಬಾಂಬ್ ಆಗ್ತಾಳೋ? ಅಯ್ಯೋ ದೇವ್ರೆ. ಎಸ್ 1 ಅವರಲ್ಲಿ ಇರುತ್ತೆ. ಹಾಂ, ಓಕೆ. ಇವಳಿಗೆ ನನ್ನ ಮೇಲೆ ಇನ್ನೂ ಅನುಮಾನ ಹಾಗೇ ಇದೆ. ಈಗ ನನಗೆ ಡ್ರಾಮಾ ಮಾಡೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇಷ್ಟು ದಿನ ನಾನು ಮಲ್ಲಿ ಜೊತೆ ಹೇಗೆ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಂಡಿದ್ನೋ ಅದನ್ನೇ ಇನ್ನು ಮುಂದೆನೂ ಮೈಂಟೈನ್ ಮಾಡಬೇಕು. ನಾನು ಹಾಕ್ಕೊಂಡಿರೋ ಒಳ್ಳೆಯವನನ್ನು ಮೇಕಪ್ಪು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ತೆಗೆದ್ರೆ ಪ್ರಾಬ್ಲಮ್ ಆಗುತ್ತೆ. ರೀ, ಬಾ ಕೂತ್ಕೋ, ಬಾ. ನಿನ್ನ ಬಾಯಿಂದ ರೀ ಅಂತ ಎಷ್ಟು ರಾಗವಾಗಿ ಕರಿತೀಯ ಮೇಲೆ. ಸೋ ಕ್ಯೂಟ್. ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹೌದು, ಟ್ಯಾಬ್ಲೆಟ್ಸ್ ತೊಗೊಂಡ್ಯಾ? ಓ, ಆಗಲೇ ತಗೊಂಡೆ. ಅದನ್ನೆಲ್ಲ ತಪ್ಸೋದೇ ಇಲ್ಲ ನಾನು. ಗುಡ್ ಗರ್ಲ್. ನೀನು ಟೈಮಿಗೆ ಸರಿಯಾಗಿ ಮಾತ್ರೆ ತೊಗೊಂಡ್ರೆ ಅಲ್ವ ಮಲ್ಲಿ ನೀನು ಮತ್ತು ಹೋಟೆಲಿರೋ ನಮ್ಮ ಮಗು ಆರೋಗ್ಯವಾಗಿರೋದು. ಹುಷಾರು, ಯಾವತ್ತೂ ಟ್ಯಾಬ್ಲೆಟ್ಸ್ ತೊಗೊಳೋದನ್ನ ಮರಿಬಾರ್ದು. ಮತ್ತೆ ನಾನಂದ್ರೆ ನಿಮ್ಗೆ ಅದೆಷ್ಟು ಕಾಳಜಿ ಅಲ್ವಾ? ಇಲ್ಲದೆ ಇರುತ್ತಾ ಮಲ್ಲಿ? ಹಾಂ, ನೀನನ್ನು ಅಷ್ಟು ಪ್ರೀತಿಸ್ತೀನಿ ನಾನು. ಪ್ರೀತಿ ಇರೋ ಕಡೆ ಕಾಳಜಿ ಇದ್ದೇ ಇರುತ್ತಲ್ವ, ಇರಲೇಬೇಕಲ್ವ? ಏನು ಗೊತ್ತಾ ಮಲ್ಲಿ, ನಿನಗೆ ಹುಷಾರಿಲ್ಲದೆ ಇದ್ದಾಗ ತುಂಬಾ ಹೆದರು ಬಿಟ್ಟಿದ್ದೆ ನಾನು, ಎಲ್ಲಿ ನಿನಗೇನಾಗ್ಬಿಡುತ್ತೋ ಅಂತ. ಆ ಟೈಮಲ್ಲಿ ನಾನು ಅನುಭವಿಸಿದ ನೋವು, ಕಷ್ಟ, ಸಂಕಟ ಇದೆ ಗೊತ್ತಾ, ಅದು ಬರೀ ನನಗೆ ಮಾತ್ರ ಗೊತ್ತು. ನನ್ನ ಲೈಫಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮಲ್ಲಿ. ಅಷ್ಟು ಬದಲಾಗಿದ್ದೀನಿ ನಾನು. ನನಗೆ ನಾನೇ ನನ್ನ ಮನಸ್ಸು ತುಂಬ ಕಲ್ಲು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಲೈಫಿಗೆ ಬಂದಮೇಲೆ ಈ ಕಲ್ಲಂತ ಮನಸ್ಸು ಕಲ್ ಸಕ್ಕರೆ ಆಗೋಗಿದೆ. ಥ್ಯಾಂಕ್ ಯು ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಹೇಗೋ ಇದ್ದು ನನ್ನನ್ನು ಈ ಮಟ್ಟಕ್ಕೆ ಬದಲಾಯಿಸಿದ್ಯಲ್ಲ ಮಲ್ಲಿ, ಅಷ್ಟು ಪ್ರೀತಿ ಕೊಟ್ಟಿದ್ಯಾ ನನಗೆ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನೀವು ನನ್ನ ಅಷ್ಟೊಂದು ಪ್ರೀತಿಸ್ತೀರಾ? ಅನುಮಾನನಾ? ಎದೆ ಬಗ್ಗೆ ತೋರಿಸ್ಲಾ? ಥೋ, ಬಿಡ್ತು ಅನ್ರಿ. ಅದೆಲ್ಲ ಏನು ಬೇಡ. ಅದೆಲ್ಲ ಏನು ಬೇಡ ಅಂದರೆ ಬೇರೆ ಏನು ಬೇಕು? ಮುದ್ದು ಮಾಡ್ಲ? ಒಬ್ರಿ ಬರೀ ಇದೇ ಆಗೋಯ್ತು ನಿಮ್ಮದು. ಏಯ್ ಮಲ್ಲಿ, ನಿನ್ನನ್ನು ಯಾರೇ ಮುದ್ದು ಮಾಡ್ತಾರೆ, ಮುದ್ದು ಮಾಡೋ ಥರ ತೋರಿಸ್ಕೋಬೇಕಿತ್ತು. ಆ ಟೀಚರ್ ಮುಂದೆ ನನ್ನ ಗುಡ್ ವಿಲ್ನ ಜಾಸ್ತಿ ಮಾಡ್ಕೋಬೇಕಿತ್ತು. ಅದಷ್ಟೇ, ಬಿಟ್ರೆ ಬೇರೆ ಏನೂ ಇಲ್ಲ. ಈ ಜಯದೇವ್ ಯಾವತ್ತಿದ್ರೂ ಜಯದೇವೆ, ಬದಲಾಗೋ ಮಾತೇ ಇಲ್ಲ. ಅಜ್ಜಿ, ನಾನು ಅಮ್ಮ ಮನೆಗೆ ಹೋಗಿ ಬರ್ತೀನಿ. ಇರಿ ಬೈಲಿ. ಕೂತ್ಕೋ.
ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೇಳಿ. ಅದು ಗುಂಡುನು ನೀನು ಚಿಕ್ಕಮಂಗ್ಳೂರಿಗೆ ಹೋಗಿದ್ರಲ್ಲ, ಅಲ್ಲಿ ಏನೇನಾಯಿತು? ಏನೂ ಆಗಿಲ್ಲ ಅಜ್ಜಿ. ಎಸ್ಟೇಟ್ ನೋಡಿದೆ, ಕಾಫಿ ಫ್ಯಾಕ್ಟ್ರಿ ನೋಡಿದೆ. ನಿಜವಾಗ್ಲೂ ಆ ಜಾಗ ತುಂಬ ಸುಂದರವಾಗಿದೆ. ತುಂಬಾ ಎಂಜಾಯ್ ಮಾಡಿದೆ ನಾನು. ನನಗೀಗ ಅರ್ಥ ಆಗುತ್ತೆ ನೀವು ಯಾಕೆ ಆಗಾಗಲ್ಲಿ ಹೋಗಬೇಕು ಅಂತಿರ್ತೀರಾ. ಛೇ, ಇವಳಿಗೆ ಹೇಗಪ್ಪ ಕೇಳೋದು? ನೋಡು, ಅದು ಸುತ್ತಾಡಿದ್ದು, ಎಂಜಾಯ್ ಮಾಡಿದ್ದು ಅದೆಲ್ಲ ಬಿಟ್ಟಾಕು, ಅದನ್ನೆಲ್ಲ ಬದಿಗಿಡು. ನಾನು ಅದನ್ನೆಲ್ಲ ಕೇಳಿದ್ದು. ಮತ್ತೆ ಗುಂಡುನು ನಿನ್ನು ಅಲ್ಲಿ ಕಳಿಸಿದ್ದು ಯಾಕೆ? ಹನಿಮೂನಿಗೆ ತಾನೆ? ಅದ್ರ ಬಗ್ಗೆ ಹೇಳು. ಅಜ್ಜಿ, ನೀವು ಹೀಗೆ ಕೇಳಿದ್ರೆ ನಾನು ಹೇಗೆ ಹೇಳಲಿ? ಒಂಥರ ನಾಚಿಕೆ ಆಗುತ್ತೆ. ಏ ಕಳ್ಳಿ, ನನ್ನ ಎದುರಿಗೆ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಗುಂಡು ನೀನು ಗಂಡ ಹೆಂಡತಿ ಥರ ಬದುಕ್ತಾ ಇದ್ದೀರಾ? ಅಜ್ಜಿ, ಯಾಕೆ ಈ ರೀತಿ ಕೇಳ್ತಿದ್ದೀರಾ? ಯಾಕೆ ಇದ್ದಕ್ಕಿದ್ದಾಗೆ ನಿಮಗೆ ಡೌಟ್ ಬಂತು? ಅದು ಹಾಗೆ, ನನಗೆಲ್ಲ ಗೊತ್ತಾಗುತ್ತೆ. ಹಾವ ಭಾವ ನೋಡೇನೆ ನಾನೆಲ್ಲ ಕಂಡುಹಿಡಿತೀನಿ. ಗಂಡ ಹೆಂಡತಿರು ಹೇಗಿರ್ತಾರೆ, ಇಬ್ಬರು ಸ್ನೇಹಿತರು ಹೇಗಿರ್ತಾರೆ, ಅಪರಿಚಿತರು ಹೇಗಿರ್ತಾರೆ, ಸ್ನೇಹ ಅಂದರೆ ಏನು, ಪ್ರೀತಿ ಅಂದರೆ ಏನು, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಮುಖ ನೋಡಿ ಮೊಳ ಹಾಕ್ತೀನಿ ನಾನು, ಅದರಲ್ಲಿ ಹುಷಾರಾಗಿದ್ದೀನಿ. ನನ್ನ ವಯಸ್ಸಿಗೆ, ನನ್ನ ಅನುಭವಕ್ಕೆ ಯಾರೂ ನನಗೆ ಯಾಮಾರ್ಸಕ್ಕಾಗಲ್ಲ. ನಿಜ ಹೇಳು, ನಿಮ್ಮಿಬ್ಬರ ಮಧ್ಯೆ ಏನು ನಡೀತಿದೆ? ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಾವಿಬ್ರು ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ಹೇಗಿರ್ಬೇಕು ಹಾಗೇ ಇದ್ದೀವಿ. ಹೌದಾ? ಹಾಗಾದ್ರೆ ಗುಂಡು ಯಾಕೆ ಆ ರೀತಿ ಹೇಳ್ದ? ಅವ್ರು ಯಾಕೆ ಹಾಗೆಲ್ಲ ಹೇಳ್ತಾರೆ? ಅವ್ರು ಹಾಗೆ ಹೇಳಿರಲ್ಲ, ನೀವೇನೇನೋ ಹೇಳ್ತಿದ್ದೀರಾ. ಮತ್ತೆ ನಿನ್ನ ಗಂಡ ಹಾಗೆ ಕೇಳ್ದ ಅಂದ ತಕ್ಷಣ ನಿನ್ನ ಮುಖ ಯಾಕಾಗಾಯ್ತು? ಸತ್ಯ ಒಪ್ಕೋ. ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಮ್ಮ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ನೋಡು, ಸುಳ್ಳು ಹೇಳ್ಬೇಡ. ನನ್ನ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಬೇಡ. ಅಜ್ಜಿ, ನಾನು ಸತ್ಯನೇ ಹೇಳ್ತಿದ್ದೀನಿ, ನಿಮಗೆ ಯಾಕೆ ಹಾಗೆ ಅನಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಜ್ಜಿ, ನೋಡಿ ತುಂಬ ಟೈಮ್ ಆಗೋಯ್ತು. ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಬೈ 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 ಬೈ. ಬರ್ತೀನಿ ಅಜ್ಜಿ, ಬರ್ತೀನಿ. ಹೋಗು. ನೀನು ಹೇಳಲಿಲ್ಲ ಅಂದ್ರೆ ಏನಂತೆ? ನಾನೇ ಪತ್ತೇದಾರಿ ಕೆಲಸ ಮಾಡಿ ಎಲ್ಲ ತಿಳ್ಕೊತೀನಿ. ಹಾ, ನಿಮ್ಮ ಕೆಲಸದ ಮೇಲೆನೆ ಹೋಗ್ತಿದ್ದೀನಿ. ನಾನು ಮಾತಾಡ್ತೀನಿ, ಏನೋ ಒಂದು ಮಾಡ್ತೀನಿ. ಡೋಂಟ್ ವರಿ. ಓಕೆ ಬಾಸ್? ಥ್ಯಾಂಕ್ ಯು ಅದಕ್ಕೆ. ರೈಟ್, ಆದರೆ ಒಂದು ಕಂಡೀಷನ್. ಅಯ್ಯೋ, ಒಂದು ಕಂಡೀಷನ್ ಏನಕ್ಕೆ? 3 ಕಂಡೀಷನ್ ಹಾಕಿ, ನೋ ಪ್ರಾಬ್ಲಮ್. ಆದರೆ ಅತ್ತೆ ಹತ್ರ ಮಾತಾಡಿ ಮದುವೆ ಕ್ಯಾನ್ಸಲ್ ಮಾಡಿಸೋ ಜವಾಬ್ದಾರಿ ಮಾತ್ರ ನಿಮ್ಮದು. ಅದಕ್ಕೆ ಇದೊಂದು ಕೆಲಸ ಮಾಡಿಬಿಡಿ ಅದಕ್ಕೆ. ಆಮೇಲೆ ನೀವೇನೇ ಹೇಳಿದ್ರು ಎಲ್ಲದಕ್ಕೂ ಹೂ ಅಂತ ಇರ್ತೀನಿ. ಪಾರ್ಥ, ನೋಡಿ, ನಾನು ಹೋಗಿ ಏನೋ ಮಾತಾಡಿ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ. ಆದರೆ ಅದನ್ನು ನಿಮಗೆ ಸಿಕ್ಕಿರೋ ಪರ್ಮಿಟ್ ಅಂತ ಅಂದ್ಕೊಂಡು ನೀವು ಹೇಗೇಗೋ ಆಡಬಾರ್ದು. ನಿಮ್ಮ ಲಿಮಿಟ್ಸಲ್ಲಿ ನೀವಿರಬೇಕು. ಹಾಗೆ ಮೊದಲು ಹೇಳಿದಾಗೆ ಈ ವಿಷಯ ನಮ್ಮಲ್ಲೇ ಇರಲಿ. ಈ ಕೆಲಸ ನಾನು ಮಾಡಿಸ್ತಿದ್ದೀನಿ ಅಂತ ಎಲ್ರಿಗೂ ಟಾಮ್ ಮಾಡ್ಕೊಂಡು ಬರಬಾರ್ದು. ಓಕೆ? ಅಯ್ಯೋ ಅದಕ್ಕೆ ಆ ಥರ ಎಲ್ಲ ಹೇಳಲ್ಲ ಅದಕ್ಕೆ, ನಾನು ಯಾರ ಹತ್ರನೂ. ಐ ಸ್ವೇರ್. ಓಕೆ, ಸರಿ, ನಾನು ಬರ್ತೀನಿ. ಓಕೆ ಅದಕ್ಕೆ, ಆಲ್ ದ ಬೆಸ್ಟ್ ಅದಕ್ಕೆ. ಯಾ, ಥ್ಯಾಂಕ್ ಯು, ಐ ನೀಡ್ ಇಟ್. ಸರಿ, ಬಾಯ್ ಬಾಯ್. ಪಾರ್ಥ ಅವ್ರ ಹತ್ರ ಏನೋ ಮಾಡಿ ಮದುವೆ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ಅಮ್ಮನ ಹತ್ರ ಏನಂತ ಹೇಳಿ ಮದುವೆ ಕ್ಯಾನ್ಸಲ್ ಮಾಡಿಸ್ಲಿ? ಅಪ್ಪ ಗಣೇಶ, ನೀನೇ ದಾರಿ ತೋರ್ಸಪ್ಪ. ಏನಪ್ಪ ಲೇಟೆಸ್ಟ್ ಲವರ್ ಬಾಯ್? ಏನು ನಡೀತಾ ಇದೆ ಲೈಫಲ್ಲಿ? ಮೈ ಚಳಿ ಬಿಟ್ಟು ಮುಂದುವರೆದ್ರೆ ಹೆಂಗೆ? ಏಯ್, ಸಾಕು ನಿಲ್ಸೋ. ಯಾವಾಗಲೂ ಬರೀ ಅಲ್ಲೇ ಇರ್ತಿಯಲ್ಲ. ಏನೋ ನೀನು, ನಿನ್ನ ಹತ್ರ ಏನು ಮಾತಾಡೋದು ಕಷ್ಟನಪ್ಪ ಅಲ್ವೋ? ನಾನು ನಿನ್ನ ಹತ್ರ ಈ ಥರ ಮಾತಾಡ್ದೆ, ಇನ್ನು ಯಾರ ಹತ್ರ ಮಾತಾಡ್ಲೋ? ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಕಣ. ನಾನು ನಿನ್ನ ಹತ್ರ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ನಮ್ಮ ಮಧ್ಯೆ ಈ ಡಿಸೆನ್ಸಿ, ಡಿಗ್ನಿಟಿ, ಮಣ್ಣು ಮಸಿ ಅವೆಲ್ಲ ಯಾವುದೂ ಇಲ್ಲ ಕಣ. ಒಳ್ಳೆ ಸೆನ್ಸಾರ್ ಬೋರ್ಡ್ ಚೇರ್ಮನ್ ಆಡ್ದಂಗೆ ಆಡ್ತಾನೆ. ಒಂದೊಂದ್ಸರ್ತಿ ನಿನ್ನ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ. ಯಾವಾಗ ಹೆಂಗಿರ್ತೀಯ ಅಂತ ಹೇಳೋಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ ನೀನು, ಬೆಂಗಳೂರು ವೆದರ್ ಥರ. ಅರ್ಥ ಮಾಡ್ಕೊಳ್ಳೋ ಆನಂದ, ಯಾವಾಗಲೂ ಒಂದೇ ಥರ ಆಡ್ತಿಲ್ಲ.
ಅಮ್ಮನಿಗೆ ಹುಷಾರಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ರೆ ಇಲ್ಲಿ ಬಂದು ತಮಾಷೆ ಮಾಡ್ತಾ ಇದೀಯಾ? ತಮಾಷೆಗೆ ಒಂದು ಲಿಮಿಟ್ ಇರಬೇಕು. ಗೆಳೆಯ ಪ್ಲೀಸ್ ಉರ್ಕೋಬೇಡ ನೋಡ, ನನ್ನ ಮಾತನ್ನು ಸ್ವಲ್ಪ ಸಮಾಧಾನ ಕೇಳು, ಅರ್ಥ ಮಾಡ್ಕೊ. ಏನು? ನೋಡೋ ಗೆಳೆಯ, ಈಗ ಅಮ್ಮನ ಹುಷಾರಿಲ್ಲ ಅಂತ ನೀನು ಟೆನ್ಷನಲ್ಲಿದ್ಯಾ, ಸೀರಿಯಸ್ ಆಗಿದೆಯಾ ಅಲ್ವಾ? ನೀನು ಸೀರಿಯಸ್ ಆಗಿದೆಯಾ ಅಂತ ನಾನು ಸೀರಿಯಸ್ ಆಗಿದ್ದರೆ ಪರಿಸ್ಥಿತಿ ಇನ್ನಷ್ಟು ಸೀರಿಯಸ್ ಆಗಿಬಿಡುತ್ತೆ. ನನಗೆ ಗೊತ್ತಪ್ಪ ಇನ್ನೆಂಥ ಟೆನ್ಷನ್ ಪಾರ್ಟಿ ಅಂತ, ಅದಕ್ಕೆ ಕಣೋ ನಾನು ಈ ಥರ ಇರೋದು. ನಾನೊಂಥರ ಸ್ಟ್ರೆಸ್ ಬಸ್ಟರ್ ಇದ್ದಂಗೆ ಕಣೋ, ಜೋಕರ್ ಅಂತ ಅನ್ಕೋ, ಪರವಾಗಿಲ್ಲ. ನನಗೇನು ಬೇಕು ಹೇಳು? ನೀನು ಸಂತೋಷವಾಗಿ ನಗನಗ್ತಾ ಇರಬೇಕಷ್ಟೇ ಕಣ. ನಿನ್ನ ಬಗ್ಗೆ ನನಗಿರೋ ಕಾಳಜಿ ಕನ್ಸರ್ನ ನೀನು ಯಾಕೋ ಅರ್ಥ ಮಾಡ್ಕೋತಾ ಇಲ್ಲ? ನೀನು ಯಾವಾಗಲೂ ನನ್ನ ಬಗ್ಗೆ ತಪ್ಪಾಗೇ ತಿಳ್ಕೊತಾ ಇರ್ತೀಯಪ್ಪ. ನೋಡೋ, ನಾನು ಜೋಕ್ ಮಾಡ್ಬೋದು, ತಮಾಷೆ ಮಾಡ್ಬೋದು, ಒಂದೊಂದು ಸರ್ತಿ ನಾನ್ಸೆನ್ಸ್ ಥರ ಕೆಟ್ಟದಾಗೂ ಮಾತಾಡ್ಬೋದಪ್ಪ. ಆದರೆ ಅದೆಲ್ಲದ್ರ ಹಿಂದೆ ಇರೋ ಲಾಜಿಕ್ ಒಂದೇ, ನಿನ್ನ ಖುಷಿಯಾಗಿ ಇಟ್ಕೊಳ್ಳೋದು. ನೋಡೋ, ನಿನಗೆ ಬೇಕೋ ಬೇಡವೋ ನೀನು ಎಲ್ಲ ಕಡೆನೂ ಸ್ಟೇಟಸ್ನ ಡಿಗ್ನಿಟಿನ ಮೇಂಟೈನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆದರೆ ನೀನಾಗಿರೋದು ನೀನು ನನ್ನ ಜೊತೆಗಿದ್ದಾಗ ಮಾತ್ರ. ಅದನ್ನು ಅರ್ಥ ಮಾಡ್ಕೋ. ನಾನು ಚೆನ್ನಾಗಿ ಕಲ್ತಿದ್ಯಾ, ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಪ್ಯಾಚ್ ಮಾಡಿಬಿಡೋದು. ಲೇ, ಅದು ಹಾಗಲ್ವೋ? ನೋಡು, ಈಗ ಅಮ್ಮ ಅಡ್ಮಿಟ್ ಆಗಿದ್ದಾರೆ, ಅವ್ರು ಹುಷಾರಿಲ್ಲ, ಹಾಗಂತ ಅವ್ರ ಕಂಡೀಷನ್ ಏನು ಸೀರಿಯಸ್ ಆಗಿಲ್ವಲ್ಲಪ್ಪ. ಹಾಸ್ಪಿಟ್ಲಲ್ಲಿದ್ದರೂ ಆರಾಮಾಗಿದ್ದಾರೆ ತಾನೇ. ಅವ್ರನ್ನ ನೋಡ್ಕೊಳ್ಳೋಕೆ ಅಂತ ಡಾಕ್ಟರ್ಸು ಸ್ಟಾಫ್ಸ್ ಎಲ್ಲ ಇದ್ದಾರಲ್ಲ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ನೀನು ಅಮ್ಮನ ಬಗ್ಗೆ ಎಷ್ಟು ಕೇರ್ ತಗೋತಾ ಇದೆಯೋ ಅತ್ತಿಗೆ ಬಗ್ಗೆನೂ ಅಷ್ಟೇ ಕಾಳಜಿ ತಗೋಬೇಕಲ್ವೇನೋ. ಈ ಥರ ಟೆನ್ಷನಲ್ಲಿ ನೀನು ಅತ್ತಿಗೆ ಮುಂದೆ ಇದ್ದರೆ ಅವರು ಫೀಲ್ ಮಾಡ್ಕೊಳಲ್ವಾ? ಇಷ್ಟೇ ಕಣೋ ನನ್ನ ಕನ್ಸನ್ನು. ದಯವಿಟ್ಟು ಅರ್ಥ ಮಾಡ್ಕೊ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗೇನೋ ಒಟ್ಟು ನೀನು ಅತ್ತಿಗೆ ಇಬ್ಬರು ಖುಷಿಯಾಗಿರಬೇಕು, ಅದೇ ನಂಗೆ ಬೇಕಾಗಿರೋದು. ಗೆಳೆಯ, ನೀನು ನಿನ್ನ ಪ್ರೀತಿನ ಅದಕ್ಕೆ ಹತ್ರ ಹೇಳ್ಕೊಂಬಿಟ್ಟಿದ್ಯಾ. ಬರೀ ಹೇಳ್ಕೊಂಡ್ರೆ ಅಷ್ಟೇ ಸಾಲದು ಕಣೋ. ಅಂದರೆ ಈ ಮಲ್ಲಿಗೆ ಹೂ ತೊಗೊಂಡೋಗಿದ್ಯಾ, ಮೈಸೂರು ಪಾಕ್ ತೊಗೊಂಡೋಗಿದ್ಯಾ, ತಗೊಂಡು ಹೋದ್ಮೇಲೆ ಆ ಮಲ್ಲಿಗೆ ಹೂವನ್ನ ನೀನೇ ಮುಡಿಸ್ಬೇಕು. ಆಕ್ಸಿಡೆಂಟಲ್ಲಿ ಮುತ್ಕೊಟ್ಟಿದ್ದಲ್ಲ, ಅದು ಬೇಕು ಅಂತಾನೆ ಕೊಡಬೇಕು. ಕೊಟ್ಟ ಮೇಲೆ ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ನಾನು ಹೇಳೋ ಅವಶ್ಯಕತೆ ಏನಿಲ್ಲಪ್ಪ, ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನೆಲ್ಲ ನಿನಗೆ ಬಿಟ್ಟಿದ್ದೆ. ಬರಲ್ಲ.